ನಮಸ್ಕಾರ ವೀಕ್ಷಕರೇ, ಶಾಸ್ತ್ರವಾಣಿ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಶ್ರಾವಣ ಮಾಸದ ಅತ್ಯಂತ ಶ್ರೇಷ್ಠ ಹಾಗೂ ಸೌಭಾಗ್ಯದ ಹಬ್ಬ ಎಂದರೆ ಅದು ವರಮಹಾಲಕ್ಷ್ಮಿ ವ್ರತ. ಮನೆಗೆ ಮಹಾಲಕ್ಷ್ಮಿಯನ್ನು ಆಹ್ವಾನಿಸಿ ಆಕೆಯ ಅನುಗ್ರಹದಿಂದ ಸುಖ, ಶಾಂತಿ, ಅಷ್ಟೈಶ್ವರ್ಯಗಳನ್ನು ಪಡೆಯಲು ಪೂಜೆಯನ್ನು ಶಾಸ್ತ್ರೋಕ್ತವಾಗಿ ಮಾಡೋದು ಹೇಗೆ? ಈ ಬಗ್ಗೆ ಅನೇಕರಿಗೆ ಪ್ರಶ್ನೆ ಇರುತ್ತೆ. ಈ ವಿಡಿಯೋದಲ್ಲಿ ಪೂಜೆಗೆ ಬೇಕಾಗುವ ಸಾಮಗ್ರಿಗಳು ಮತ್ತು ಸರಳ ಪೂಜಾ ವಿಧಾನವನ್ನು ಹಂತ ಹಂತವಾಗಿ ತಿಳಿದುಕೊಳ್ಳೋಣ. ಪೂಜೆಯ ಪೂರ್ವ ಸಿದ್ಧತೆ. ಪೂಜೆಯ ಹಿಂದಿನ ದಿನ ಅಂದರೆ ಗುರುವಾರ ಇಡೀ ಮನೆಯನ್ನು ಸ್ವಚ್ಛಗೊಳಿಸಿ ಪೂಜಾ ಸ್ಥಳವನ್ನು ಸಿದ್ಧಪಡಿಸಿಕೊಳ್ಳಿ. ಪೂಜೆಯ ದಿನ ಅಂದರೆ ಶುಕ್ರವಾರ ಬೆಳಿಗ್ಗೆ ಬೇಗ ಎದ್ದು ಮಂಗಳ ಸ್ನಾನ ಮಾಡಿ ಹೊಸ ಉಡುಪು ಅಥವಾ ಮಡಿ ಬಟ್ಟೆಯನ್ನು ಧರಿಸಿಕೊಳ್ಳಿ. ಮನೆಯ ಮುಂಭಾಗದಲ್ಲಿ ಪೂಜಾ ಮನೆಯಲ್ಲಿ ರಂಗೋಲಿ ಹಾಕಿ ಬಾಗಿಲಿಗೆ ಮಾವಿನ ಎಲೆ ಹಾಗೂ ಹೂವಿನ ತೋರಣವನ್ನು ಕಟ್ಟಿ. ಕಳಶ ಸ್ಥಾಪನೆ ಮತ್ತು ಅಲಂಕಾರ. ಪೀಠ ಸಿದ್ಧತೆ ನೋಡೋಣ ಮೊದಲು ಹೇಗೆ ಮಾಡಬೇಕು ಅಂತ. ಒಂದು ಮಣೆ ಅಥವಾ ಪೀಠದ ಮೇಲೆ ಬಿಳಿ ಅಥವಾ ಕೆಂಪು ವಸ್ತ್ರ ಹಾಕಿ ಅದರ ಮೇಲೆ ತಟ್ಟೆಯನ್ನಿಟ್ಟು ಅಕ್ಕಿ ಅಥವಾ ಧಾನ್ಯವನ್ನು ಹರಡಿ. ಕಳಶದ ಚೊಂಬು ತಾಮ್ರ, ಬೆಳ್ಳಿ ಅಥವಾ ಹಿತ್ತಾಳೆಯ ಕಳಶದ ಚೊಂಬಿಗೆ ಅರಿಶಿಣ, ಕುಂಕುಮ ಹಚ್ಚಿ ಚೊಂಬಿನೊಳಗೆ ನೀರು, ನಾಣ್ಯ, ಅರಿಶಿಣ ಕೊಂಬು, ಅಡಿಕೆ, ಏಲಕ್ಕಿ, ಲವಂಗ ಮತ್ತು ಅಕ್ಷತೆಯನ್ನು ಹಾಕಿ. ಎಲೆ ಹಾಗೂ ತೆಂಗಿನಕಾಯಿ. ಕಳಶದ ಬಾಯಿಗೆ 5 ಮಾವಿನ ಎಲೆಗಳು ಅಥವಾ ವೀಳ್ಯದೆಲೆಗಳನ್ನು ಸುತ್ತಲೂ ಇಡಿ. ತೆಂಗಿನಕಾಯಿಗೆ ಅರಿಶಿಣ ಹಚ್ಚಿ ಅದಕ್ಕೆ ಮಹಾಲಕ್ಷ್ಮಿಯ ದೇವಿಯ ಮುಖವಾಡವನ್ನು ಜೋಡಿಸಿ ಕಳಶದ ಮೇಲಿಡಿ. ದೇವಿಗೆ ಸೀರೆ ಅಥವಾ ಬ್ಲೌಸ್ ಪೀಸ್ ಉಡಿಸಿ ಆಭರಣಗಳನ್ನು ಮತ್ತು ಹೂವಿನ ಹಾರಗಳಿಂದ ಅದನ್ನು ಅಲಂಕರಿಸಿ. ನಂತರ ದೋರಗ್ರಂಥಿ ಪೂಜೆ. ವರಮಹಾಲಕ್ಷ್ಮಿ ಪೂಜೆಯಲ್ಲಿ ದೋರ ಪೂಜೆ ಅತ್ಯಂತ ಪ್ರಮುಖವಾದದ್ದು. 9 ಗಂಟುಗಳನ್ನು ಹೊಂದಿರುವ ಪವಿತ್ರ ದಾರವನ್ನು ಮಾಡಿ ಅದಕ್ಕೆ ಅರಿಶಿಣ ಹಚ್ಚಿ ಪೂಜೆಯಲ್ಲಿಡಿ. ಪೂಜೆಯ ನಂತರ ಈ ದಾರವನ್ನು ಕೈಗೆ ಧರಿಸಿಕೊಳ್ಳಬೇಕು. ಪೂಜಾ ವಿಧಾನ. ಗಣಪತಿಯ ಪೂಜೆ ಮೊದಲು ಮಾಡಬೇಕು. ಯಾವುದೇ ಪೂಜೆಯನ್ನು ಮಾಡಬೇಕಾದರೂ ವಿಘ್ನ ನಿವಾರಕ ಗಣೇಶನ ಪ್ರಾರ್ಥನೆಯಿಂದಲೇ ಆರಂಭಿಸಬೇಕು. ಮೊದಲು ಅರಿಶಿಣದ ಗಣಪತಿಯನ್ನು ಮಾಡಿ ಧೂಪ ದೀಪ ಅರ್ಪಿಸಿ ಪೂಜಿಸಬೇಕು. ದೇವಿಯ ಆವಾಹನೆ. ನಂತರ ಓಂ ಶ್ರೀ ಮಹಾಲಕ್ಷ್ಮೀ ನಮಃ ಎಂದು ಜಪಿಸುತ್ತಾ ಮಹಾಲಕ್ಷ್ಮಿ ದೇವಿಯನ್ನು ಕಳಶದಲ್ಲಿ ಆವಾಹನೆ ಮಾಡಿ. ಷೋಡಶೋಪಚಾರ ಪೂಜೆ. ದೇವಿಗೆ ಅರಿಶಿಣ, ಕುಂಕುಮ, ಅಕ್ಷತೆ ಮತ್ತು ಸುಗಂಧಿತ ಹೂವುಗಳನ್ನು, ವಿಶೇಷವಾಗಿ ಕಮಲದ ಹೂವು ಅಥವಾ ಮಲ್ಲಿಗೆ ಹೂವನ್ನು ಅರ್ಪಿಸಿ. ದೇವಿಯ ಅಷ್ಟೋತ್ತರ ಶತನಾವಳಿಯನ್ನು ಪಠಿಸುತ್ತಾ ಅರ್ಚನೆ ಮಾಡಿ. ನಂತರ ನೈವೇದ್ಯ ಮತ್ತು ಆರತಿ. ದೇವಿಗೆ ಪ್ರಿಯವಾದ ಬೆಲ್ಲದ ಪಾಯಸ, ಒಬ್ಬಟ್ಟು, ಚಿತ್ರಾನ್ನ, ವಡೆ, ಪಂಚಾಮೃತವನ್ನು ನೈವೇದ್ಯವಾಗಿ ಅರ್ಪಿಸಿ. ಜೊತೆಗೆ ಫಲತಾಂಬೂಲಗಳನ್ನು ಇಡಿ. ನಂತರ ಧೂಪ ಮತ್ತು ಮಂಗಳಾರತಿಯನ್ನು ಎತ್ತಿ ಆ ಬಳಿಕ ದೇವಿಯ ಕೃಪೆಗೆ ಪ್ರಾರ್ಥಿಸಿ. ಪೂಜೆಯ ನಂತರ 9 ಗಂಟಿನ ಪವಿತ್ರ ದೋರವನ್ನು ಬಲಗೈಗೆ ಧರಿಸಿ ಮುತ್ತೈದರಿಗೆ ತಾಂಬೂಲ ನೀಡಬೇಕು. ಸಂಜೆ ಮನೆಗೆ ಮುತ್ತೈದೆಯನ್ನು ಕರೆದು ದೇವಿಯ ದರ್ಶನ ಮಾಡಿಸಿ ಅರಿಶಿಣ, ಕುಂಕುಮ, ಹಣ್ಣು, ಹೂವು ಹಾಗೂ ತಾಂಬೂಲವನ್ನು ನೀಡಿ ಅವರ ಆಶೀರ್ವಾದ ಪಡೆಯಿರಿ. ಶ್ರದ್ಧೆ ಮತ್ತು ಭಕ್ತಿಯಿಂದ ಮಾಡುವ ಸಣ್ಣ ಪ್ರಾರ್ಥನೆಗೂ ಮಹಾಲಕ್ಷ್ಮಿ ಒಲಿಯುತ್ತಾಳೆ. ಈ ವರಮಹಾಲಕ್ಷ್ಮಿ ಹಬ್ಬವು ನಿಮ್ಮ ಕುಟುಂಬದಲ್ಲಿ ಸುಖ, ಸಮೃದ್ಧಿ ತರಲಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಮತ್ತು ನಮ್ಮ ಶಾಸ್ತ್ರವಾಣಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋಕೆ ಮರೆಯಬೇಡಿ. ಜೈ ಮಹಾಲಕ್ಷ್ಮಿ.